ಪೂಜ್ಯ ಸ್ವಾಮೀಜಿಯವರಿಗೆ ನನ್ನ ವಿನಮ್ರವಾದ ವಂದನೆಗಳನ್ನು ಅರ್ಪಿಸ್ತೀನಿ. ಹಾಗೆ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಇಲ್ಲಿಗೆ ಆಗಮಿಸಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧು ಮಿತ್ರರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಹಿರಿಯರಿಗೆ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಮೊದಲನೇದಾಗಿ ತಿಳಿಸೋಕೆ ಇಷ್ಟಪಡ್ತೀನಿ. ನಾನು ಮೊದಲಿಂದಲೂ ಹೇಳ್ಕೊಂಡು ಬಂದೆ, ಈಗಲೂ ಇವತ್ತೂ ಅದೇ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಡ್ಯ ಕ್ಷೇತ್ರ ಇರಲಿ, ವಿಶೇಷವಾಗಿ ಮದ್ದೂರು ಕ್ಷೇತ್ರ ದೊಡ್ಡರಸಿನಕೆರೆ ಬಂದಾಗ ನಾನು ಒಬ್ಬ ಮಾಜಿ ಸಂಸದೆಯಾಗಿ ನಿಂತ್ಕೊಳ್ಳಲ್ಲ, ಈ ಊರಿನ ಸೊಸೆಯಾಗೆ ನಾನು ನಿಮ್ಮ ಮುಂದೆ ನಿಂತ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದೇ ಪ್ರೀತಿಯಿಂದಲೂ ನೀವು ಪ್ರತಿ ಬಾರಿ ನನಗೆ ಅದ್ದೂರಿಯಾದ ಪ್ರೀತಿಯ ಸ್ವಾಗತವನ್ನು ನೀವು ತೋರಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ತಡವಾಗಿದ್ದಕ್ಕೆ ಸ್ವಲ್ಪ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೀನಿ. ಏನಕ್ಕೆ ಅಂದರೆ, ಮೊದಲನೇದಾಗಿ ನಾವು ಬೆಂಗಳೂರಲ್ಲಿ ಕಂಠೀರವ ಸ್ಟುಡಿಯೋ ಆವರಣದಲ್ಲಿ ಅಂಬರೀಷ್ ಅವರ ಸಮಾಧಿ ಆ ಪ್ರತಿಷ್ಠಾನದ ಹತ್ತಿರ ಪೂಜೆಯನ್ನು ಸಲ್ಲಿಸೆ ನಾನು ಅಲ್ಲಿಂದ ಹೊರಡೋದು ಪ್ರತಿ ವರ್ಷವೂ. ಅಲ್ಲಿ ಈ ಬಾರಿಯೂ ಕರ್ನಾಟಕ ಇಡೀ ರಾಜ್ಯದಿಂದ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಲ್ಲಿ ಸೇರಿದ್ರು. ಸೊ ಅವ್ರನ್ನೆಲ್ಲ ಸ್ವಲ್ಪ ಮಾತಾಡಿಸಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಬರೋದಕ್ಕೆ ಒಂದಷ್ಟು ತಡವಾಯಿತು. ಸ್ವಲ್ಪ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ. ಇವತ್ತಿನ ದಿನ ತುಂಬ ನನಗೆ ಮನಸ್ಸಿಗೆ ತುಂಬ ಸಮಾಧಾನ, ತುಂಬ ನೆಮ್ಮದಿ ಅನ್ನಿಸ್ತಾ ಇದೆ. ಯಾಕೆ ಅಂತ ಅಂದರೆ, ಎಷ್ಟೋ ವರ್ಷಗಳಿಂದ, ಒಂದು 5-6 ವರ್ಷಗಳು 7 ವರ್ಷಗಳಿಂದ ಇಲ್ಲಿ ಎಲ್ಲ ನಮ್ಮ ಪ್ರೀತಿಯ ಎಲ್ಲ ಬಂಧುಗಳೇ ಮದ್ದೂರಿಗೆ ಬಂದರೆ ನಮಗೆ ಎಲ್ಲರೂ ಒಂದು ರೀತಿ ನಮ್ಮವರೇ, ಯಾರು ಬೇರೆ ಬೇರೆ ಅವರಲ್ಲ, ಎಲ್ಲ ಸ್ವಂತದವರೇ. ಎಲ್ಲರ ಒಂದು ಮನವಿ ಇತ್ತು, ಇಲ್ಲಿ ಅಂಬರೀಷ್ ಅವರ ಒಂದು ಪುತ್ಥಳಿ ಆಗಬೇಕು, ಅಲ್ಲೇ ಒಂದು ಸಣ್ಣದು ಮಂಟಪ ಆಗಬೇಕು ಅಂತ. ಕೊನೆಗೆ ಆ ಆಸೆ ನೆರವೇರಿತು. ಇವತ್ತು ಅದರ ಒಂದು ಅನಾವರಣ ಆಯಿತು. ಅದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಹಾಗೆ ನಾನು ಸಂಸದೆ ಇದ್ದಾಗ ನನ್ನ ಅವಧಿಯಲ್ಲಿ ಈ ಒಂದು ರಂಗಮಂಟಪ ಅವಶ್ಯಕತೆ ಇದೆ ಅನ್ನುವಂಥ ಮನವಿ ನನಗೆ ಇಟ್ಟಾಗ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ, ಅದೇ ನಿಟ್ಟಿನಲ್ಲಿ ನಾನು 10 ಲಕ್ಷ ರೂಪಾಯಿ ಈ ರಂಗಮಂಟಪಕ್ಕೆ ನನ್ನ ಸಂಸದರ ನಿಧಿಯಿಂದ ನಾನು ಕೊಡಿಸಿದ್ದೆ. ಇವತ್ತು ಅದರ ಒಂದು ಉದ್ಘಾಟನೆಯನ್ನು ನಾನು ಮಾಡೋಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ ಅನ್ನೋದು ನನಗೆ ತುಂಬ ಸಂತೋಷ. ಅದು ಮುಖ್ಯವಾಗಿ ಇವತ್ತು ಅಂಬರೀಷ್ ಅವರ 7ನೇ ಪುಣ್ಯ ಸ್ಮರಣೆಯ ದಿನ. ಈ ದಿನದಂದು ತಾವೆಲ್ಲರೂ ಇನ್ನೂ ಅವರನ್ನು ಅದೇ ಪ್ರೀತಿಯಿಂದ, ಅದೇ ಅಭಿಮಾನದಿಂದ, ಅದೇ ವಿಶ್ವಾಸವನ್ನು ಇಟ್ಟುಕೊಂಡು ಒಂದು ರೀತಿ ಅಂಬರೀಷ್ ಅವರನ್ನು ಎಷ್ಟು ವರ್ಷಗಳಿಂದ ನೀವು ಒಂದು ಆರಾಧನೆಯ ಭಾವದಿಂದ ನೋಡಿಕೊಂಡು ಬಂದರೋ, ಅದೇ ರೀತಿ ಅಂಬರೀಷ್ ಅವ್ರಿಗೂ ಅವರ ಹುಟ್ಟೂರು, ಅವರ ಕ್ಷೇತ್ರ ಅಂದರೆ ಪ್ರಾಣ ಆಗಿತ್ತು. ನಿಮಗೆ ಗೊತ್ತು, ಅವರು ಯಾವತ್ತೂ ಜನಪರ ಕಾಳಜಿ, ನಿಮ್ಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇತ್ತು ಅದಕ್ಕಿಂತ ಹೆಚ್ಚಿನ ಪ್ರೀತಿ ಅವ್ರಿಗೆ ನಿಮ್ಮೆಲ್ಲರ ಮೇಲೂ ಇಟ್ಕೊಂಡಿದ್ರು. ಇನ್ನೂ ಆ ಒಂದು ಪ್ರೀತಿನ ಉಳಿಸ್ಕೊಂಡಿರೋ ನಿಮಗೆ ನನ್ನ ಪರವಾಗಿ, ಅಭಿಷೇಕ್ ಪರವಾಗಿ ನಾನು ಎಷ್ಟೇ ಮಾತು ಹೇಳಿದ್ರು, ಎಷ್ಟೇ ನಿಮ್ಮ ಸೇವೆ ಮಾಡಿದ್ರು ಆ ಋಣ ತೀರಿಸ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಖಂಡಿತ ಅದನ್ನು ತೀರಿಸ್ಕೊಳ್ಳೋ ಒಂದು ಅವಕಾಶ, ನಿಮ್ಮ ಸೇವೆ ಮಾಡೋ ಒಂದು ಅವಕಾಶ ಮುಂದಿನ ದಿನಗಳಲ್ಲಿ ನಮ್ಮ ಕುಟುಂಬಕ್ಕೆ ಇರುತ್ತೆ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿ ಇದೆ. ನಿಮ್ಮ ಆಶೀರ್ವಾದ ಎಂದೆಂದಿಗೂ, ನಿಮ್ಮ ಪ್ರೀತಿಯ ಆಶೀರ್ವಾದ ಬೇಕು ನಮಗೆ ಅನ್ನೋವಂಥ ಮಾತನ್ನು ನಿಮ್ಮಲ್ಲಿ ನಾನು ಕೇಳಿಕೊಂಡು, ಈ ಪ್ರೀತಿ ಹೀಗೆ ಇರಲಿ, ಈ ಅನುಬಂಧ ಎಂದೆಂದಿಗೂ ಹೀಗೆ ಕೊಂಡು ಹೋಗ್ತೀರಾ ಅನ್ನೋವಂಥ ವಿಶ್ವಾಸ ಇಟ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮದ್ದೂರು, ಜೈ ಮಂಡ್ಯ. ಧನ್ಯವಾದ. ಎಲ್ಲ ವೇದಿಕೆ ಮೇಲೆ ಆಗಮನಿಸಿದ ಎಲ್ಲ ಗಣ್ಯರಿಗೆ ವಂದನೆಗಳು ಸಲ್ಲಿಸಿದ ಹಾಗೂ ನಮ್ಮ ದೊಡ್ಡರಸಿನಕೆರೆಯ
ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಹೇಳ್ತಾ, ಇಷ್ಟೆಲ್ಲ ಮಾತಾಡಬೇಕು ಅಂತ ಯೋಚನೆ ಮಾಡಿದ್ದೆ. ಬಹುಶಃ ನಮ್ಮ ತಾಯಿಯವ್ರು ಮಾತಾಡೋಕ್ಕೆ ಮುಂಚೆ ನಾನು ಮಾತಾಡಿದ್ದೆ ಚೆನ್ನಾಗಿರೋದೇನೋ, ಯಾಕಂದರೆ ನಾನು ಅಂದ್ಕೊಂಡಿದ್ದೆಲ್ಲ ಅವರೇ ಮಾತಾಡ್ಬಿಟ್ರು ಸ್ಟಾರ್ಟಿಂಗಲ್ಲಿ. ಸಾಮಾನ್ಯವಾಗಿ ನಾನು ಮಾತಾಡಿದ್ಮೇಲೆ ಅವ್ರು ಮಾತನಾಡ್ತಾರೆ, ನಾನು 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಅವರು ಸ್ಪಷ್ಟವಾಗಿ ತುಂಬ ಮುದ್ದಾಗಿ ಎಲ್ಲ ಬಿಡಿಸಿ ಹೇಳ್ತಾ ಹೋಗ್ತಾರೆ. ನಾನು ಅಷ್ಟು ಚೆನ್ನಾಗಿ ಮಾತಾಡೋಕ್ಕಾಗಲ್ಲ. ನಾನು ರಫ್ ಆ್ಯಂಡ್ ಟಫ್ ಆಗಿ ಫಾಸ್ಟಾಗಿ ಮುಗಿಸ್ಬಿಟ್ಟು ಹೊರಟೋಗ್ತಾ ಇರ್ತೀನಿ. ಹಾಗೂ ಸಮಯ ಅಭಾವ ಇರೋದ್ರಿಂದ, ಬೇರೆ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ ನಾನು ಏನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಅರ್ಥ ಆಗುತ್ತೆ. ಮಧ್ಯಾಹ್ನದ ಹೊತ್ತಾಯಿತು, ಹೊಟ್ಟೆ ಹಸಿವು ಇರುತ್ತೆ, ನಿಮಗೂ ಸ್ವಲ್ಪ ಬರೋದು ತಡವಾಯಿತು. ಹಾಗಾಗಿ ಪ್ರತಿ ವರ್ಷ ಹೇಳೋ ಥರ ಈ ವರ್ಷನೂ ಒಂದು ಹೇಳ್ತೀನಿ. ತಂದೆಯವ್ರನ್ನ ಕಳ್ಕೊಂಡು ಒಂದು 7 ವರ್ಷ ಆಗ್ತಾಯಿದೆ. ಆದ್ರೂ 7 ವರ್ಷ ಹೆಂಗೋಯ್ತೋ ಏನೋಯ್ತೋ ಅನ್ನೋಷ್ಟರಲ್ಲಿ 7 ವರ್ಷ ಆಗೋಗಿದೆ. ಬಟ್ ಪ್ರತಿ ಒಂದು ದಿನಾನು ನಿಮ್ಮ ಕಣ್ಣಲ್ಲಿ, ನಿಮ್ಮ ಮನಸ್ಸಲ್ಲಿ ಅವ್ರ ಮೇಲಿಟ್ಟಿರೋ ಪ್ರೀತಿ, ಅಭಿಮಾನ, ಗೌರವ ಒಂದು ತೊಟ್ಟು ಕಡಿಮೆ ಆಗಿರಲಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಆ ಒಂದು ಪ್ರೀತಿ, ಆ ಪ್ರೀತಿಯ ಋಣ ನನ್ನ ರಕ್ತದಲ್ಲಿದೆ, ನಮ್ಮ ರಕ್ತದಲ್ಲಿದೆ, ನಮ್ಮ ಕುಟುಂಬದ ಮೇಲಿದೆ. ಆ ಋಣವನ್ನು ತೀರಿಸಲು ಒಂದು ಕೆಲಸ ನಾವು ಸದಾಕಾಲ ನಮ್ಮ ಜೀವ ಇರೋವರೆಗೂ ಮಾಡ್ತಾನೆ ಇರ್ತೀವಿ, ನಿಮ್ಮ ಜೊತೆಲಿ ಇದ್ದೇ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಇಲ್ಲಿದ್ರು ಒಂದು, ಎಲ್ಲೇ ಇದ್ರು, ನಾವು ಎಲ್ಲೇ ಹೋದ್ರೂ ನಮ್ಮನ್ನು ನೋಡೋರು, ಗುರುತಿಸೋರು ಫಸ್ಟು ಇವರು ಮಂಡ್ಯದವರು ಅಂತಲೇ ಗುರುತಿಸ್ತಾರೆ. ಅಥವಾ ವಿಶೇಷವಾಗಿ ಮದ್ದೂರವರು ಅಂತಲೇ ಗುರುತಿಸ್ತಾರೆ. ನಮಗಂತೂ ಗೊತ್ತು, ನಿಮಗಂತೂ ಗೊತ್ತು, ಎಲ್ಲೇ ಹೋದ್ರು ಇದು ನಮ್ಮೂರೇ ಅಂತ ನಮಗೆ ತುಂಬ ಚೆನ್ನಾಗಿ ನಮಗೂ ಒಂದು ಅರ್ಥ ಆಗಿದೆ, ನಿಮಗೂ ಗೊತ್ತಿದೆ, ಪ್ರಪಂಚಕ್ಕೆ ಅರ್ಥ ಆಗಿದೆ. ಇವತ್ತು ದೊಡ್ಡರಸಿನಕೆರೆ ಅಂದರೆ ಏನು, ಅಂಬರೀಷ್ ಅಣ್ಣ ಅಂದರೆ ಏನು, ಈ ಮಣ್ಣಿನ ಋಣ ಏನು ಅಂತ ಇಡೀ ರಾಜ್ಯ ಮಟ್ಟಕ್ಕೆ ಗೊತ್ತಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಅಣ್ಣ ಹೇಳ್ತಿದ್ರು, ಈ ಒಂದು ಮಣ್ಣಿನ ಋಣ ಇದೆ, ಈ ಮಣ್ಣಿನಿಂದ ಒಂದು ರಾಜ್ಯಕ್ಕೆ ಒಂದು ಒಳ್ಳೆ ಕಲಾವಿದರಾಗಿ ಅಂಬರೀಷ್ ಅಣ್ಣ ಬಂದರು ಅಂತ. ಅವ್ರದ್ದೇ ಆದಂಥ ಒಂದು ಹಾದಿಯಲ್ಲಿ ಈ ಒಂದು ಮಂಟಪ, ಈ ಒಂದು ವೇದಿಕೆಯಿಂದ ಇನ್ನೂ ಒಂದಿಷ್ಟು ಜನ ಕಲಾವಿದರು ನಮ್ಮೂರಿಂದನೇ ಬರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೊಳ್ಳೆ ಆರ್ಟಿಸ್ಟ್ಗಳು, ಕಲಾವಿದರು ಹುಟ್ಕೋತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಈ ಒಂದು ಪ್ರೀತಿಯ, ವಿಶ್ವಾಸದ ಸಂಬಂಧ ಹೀಗೆ ಮುಂದುವರಿಲಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.